ಬಸವ ಕಲ್ಯಾಣ ನಗರದ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕ ರಾಜು ರೆಡ್ಡಿ ಅವರಿಗೆ ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಮೇಶ್ ಸುಲ್ಪಿರವರು ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ರಾಜು ರೆಡ್ಡಿ ಅವರಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ನೋಟಿಸ್ ನೀಡಿದ್ರು. ಆವಾಗ ರಾಜು ರೆಡ್ಡಿ ಅವರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ಅವಮಾನ ಮಾಡಿದ್ದಾರೆ ಎಂದು ತಿಳಿದು ಬಂದಾಗ ಬಸವ ಕಲ್ಯಾಣ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಪ್ರಮುಖರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಭೇಟಿ ಮಾಡಿ ಈ ಘಟನೆ ಬಗ್ಗೆ ವಿಚಾರಿಸಿದಾಗ ಅವರು ಕೂಡ ಈ ಘಟನೆ ನಡೆದಿರುವುದು ಸತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಈಗ ದಲಿತ ಸಂಘಟನೆ ಪ್ರಮುಖರು ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ರಾಜು ರೆಡ್ಡಿ ಅವರಿಗೆ ವಿಚಾರಿಸಲು ಹೋದಾಗ ಅವರು ನೀವು ನಿಮ್ಮ ದಲಿತ ಸಂಘಟನೆಗಳು ಹಾಗೂ ನಿಮ್ಮ ಅಧಿಕಾರಿಗಳು ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಎಂದು ಅವಮಾನ ಮಾಡಿದ್ದಾರೆ ಎಂದು ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಇಂದು ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ಒಗ್ಗೂಡಿ ಸದರಿ ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರಾದ ರಾಜು ರೆಡ್ಡಿ ಅವರಿಗೆ ಸೇವೆಯಿಂದ ವಜಾಗೊಳಿಸಿ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕೆಂದು ತಹಸೀಲ್ದಾರ್ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಪಿಂಟು ಕಾಂಬಳೆ ಅವರು ಮಾತನಾಡಿದರು. ನಾನು ಎಲ್ಲ ಸಂಘಟನೆಗಳು ಬಂದು ಇವತ್ತು ಏನು ಮನವಿ ಮಾಡ್ತೀವಿ ಅಂದ್ರೆ ನಮ್ಮದು ಏನು ಇವರು ತಾಲೂಕು ಪಂಚಾಯತ್ ಮ್ಯಾನೇಜರ್ ಅದಾರ ರಾಜು ರೆಡ್ಡಿ ಅಂತೇಳಿ ಅವ್ರ ಮ್ಯಾಗ ಅಟ್ರಾಸಿಟಿ ಯಾಕೆ ಆಗಬೇಕು ಮತ್ತು ಇವರಿಗೆ ಸೇವೆ ಒಂದು ವಜಾ ಮಾಡ್ಬೇಕಂತೇಳಿ ನಮ್ಮ ತಹಸೀಲ್ದಾರ್ ಮುಖಾಂತರ ಇವತ್ತು ಮನವಿ ಮಾಡತ್ತಿದ್ದೆವು. ಇಲ್ಲಿ ನಮ್ಮದು ಇವು ಸಭೆ ಕೂಡ ಈ ಇದ್ರಾಗ ಮನವಿ ಇದ್ರಾಗ ಭಾಗರವ್ರಿಗೆ ಅವ್ರಿಗೆ ಒಂದು ಮನವಿ ಕೊಡ್ಲತ್ತಿದ್ದೆವು ಮತ್ತು ಇದ್ರ ಮೇಲೆ ಆಕ್ಷನ್ ಆಗ್ಬೇಕಂತ ಪೊಲೀಸ್ ಇಲಾಖೆದ್ರು ಭೀ ಹೇಳ್ತೇವೆ. ನಾವು ಆಮ್ಯಾಗ ನಂತರ ಎಲ್ಲ ಸಂಘಟನೆ ಪದ್ಧತಿಗೆ ಹೋಗಿ ಅಟ್ರಾಸಿಟಿ ಮಾಡಬೇಕು ಅಂತ ಪೂರೆ ಠಾಣೆಗೆ ಹೋಗ್ಬೇಕಾಗ್ತದ. ಯಾಕಂದ್ರೆ ಸಾಕ್ಷಿ ನಾವೇ ಇದ್ದೇವೆ. ನಮ್ಮ ಎದುರೇ ಒಂದು ಅಧಿಕಾರಿಗೆ ಎಲ್ಲ ಈ ಥರ ಬೈತಾರ ಅಂದ್ರೆ ಸಾಕ್ಷಿ ನಾವೇ ಇದ್ದೇವೆ. ನಾವು ಆಮ್ಯಾಗ DYSP ಹತ್ರ ಹೋಗಿ ಅಟ್ರಾಸಿಟಿ ಮಾಡಿಸ್ತೇವೆ. ಇದು ಬೇಡ ಅಂತ ಹೇಳಿ ಮನವಿ ಕೊಡ್ಲತ್ತಿದ್ದೆವು ಎಲ್ಲ ಸಂಘಟನೆದವರು. जमा होकर मेमोरम देने का कारण ये है कि कल जो हमारे तालुका पंचायत के वो साहब हैं रमेश सुल्पी सर, उन्होंने जो उनके ऑफिस में वर्क करते हैं तालुका पंचायत के उन्होंने मैनेजर है राजू रेड्डी बोलते काम में कुछ ऊपर तो उनका बड़े ऑफिसर का काम है कि सूचना देना नोटिस देना काम है. वो नोटिस दिए अच्छा काम है. नोटिस देने के बाद राजू रेड्डी उनको डायरेक्ट ये क्वेश्चन में गालियाँ दिए उनको मालूम हुआ. तो हम सब संगठने वाले मिलकर हम हमारे वो सबको पूछने गए सर तुमको ऐसा हमारे टीवी के स्टॉप वाले गाला दिए को मालूम हुआ राजू रेड्डी को मैनेजर. तो उन्होंने बोले हाँ सही है मेरे को गाला दिए ये कुछ नहीं बात करे और दलित का नाम लेके भी अवमान करे को बोले. तो हम सब संगठन वाले मिलकर हम राजू रेड्डी को मिलने गए. मिलने जाने के उन्होंने बोले तुम सब मिलके आए तो मेरा क्या उखाड़ लेते उखाड़ लो सब संगठन वाले भी और तुम्हारा दलित अधिकारी है ना तुम भी क्या उखाड़ लेते उखाड़ लो बोल को डायरेक्ट ये क्वेश्चन में हमारे सामने बोले. तो हम इसका मकसद ये है कि ऐसा बोलने के बाद हम सब आज जमा होकर सब संगठन वाले मिलकर तालुका पंचायत में आके वो साहब को तहसीलदार को बुला के इधर हम मेमोरम दिए. मेमोरम में क्या बोले तो राज रेड्डी को उनका जो नौकरी है सेवे से सस्पेंड करो उनको और उनके ऊपर अट्रासिटी एक्ट जो है वो दाखिल करो उनको. हम सब जमा हो गया मेमोरम में और उनके ऊपर अट्रासिटी एक्ट होना इसलिए हम DYSP साहब और हमारे जो संबंध जो थाना है वहाँ जाए जाके सब संगठन वाले उनके ऊपर अट्रासिटी पे जो दाखिल करने वाले थे उनका हम सब संगठन के ओर से बोल और इनके ऊपर तुरंत एक्शन होना बोल को तुम्हारे मीडिया के मुखांतर से हम आग्रह करते हैं. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಸಿಕಂದರ್ ಶಿಂದೆ, ಮಾನವ ಬಂಧುತ್ವ ವೇದಿಕೆ ತಾಲೂಕಾ ಸಂಚಾಲಕ ಪಿಂಟು ಕಾಂಬಳೆ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬಸವ ಕಲ್ಯಾಣ.